ಸೊ ನಾವು ಯಾಕೆ BJPನ ಆಯ್ಕೆ ಮಾಡಿ ಕಳಿಸಿದ್ದೀವಿ? ಹಿಂದಿನ ಸರ್ಕಾರಗಳು ಇದೇ ಥರ ಸ್ಕ್ಯಾಮ್ಗಳನ್ನು ಮಾಡಿಕೊಂಡು ಎಷ್ಟೊಂದು ಪೇಪರ್ ಲೀಕ್ಸನ್ನು ಮಾಡ್ತಾ ಇದ್ವಿ. ಅದಕ್ಕೆ ಬೇರೆ ಸರ್ಕಾರಗಳನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ಬಂದಿರೋ ಸರ್ಕಾರಗಳು ಅದನ್ನು ಸರಿ ಮಾಡದೆ ಮತ್ತು ಅದೇ ರೀತಿ ಸ್ಕ್ಯಾಮ್ಗಳನ್ನ ಮಾಡಿಕೊಂಡು ಪೇಪರ್ ಲೀಕ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಯಾರನ್ನ ಕೇಳಬೇಕು? ಇವರೇನಾದರೂ ರೆಸಿಗ್ನೇಷನ್ ಕೊಡಲಿಲ್ಲ ಅಂತಂದರೆ, ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಅದ್ರಲ್ಲಿ ಅರ್ಥ ಮಾಡ್ಕೊಬೇಕು ನಾವು ಈ ಕರಪ್ಷನಲ್ಲಿ ಇನ್ಯಾರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ ಅಂತ. ಸೊ ಮೋದಿ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾಕೆ ಅವ್ರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಹೊರಗಡೆ ಬಂದು ಅಂತ ನಾವು ಕ್ವಶನ್ ಕೇಳಬೇಕಾಗುತ್ತೆ. ಸರ್, ಈಗ ಇಷ್ಟು ಹೋರಾಟಗಳೆಲ್ಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ನಡೀತಾ ಉಂಟು. ನಿಮ್ಮ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಒಬ್ಬ ರಾಜೀನಾಮೆ ಕೊಟ್ಟರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತದೆ ಅಂತ ಅನಿಸುತ್ತೆ? ಕರೆಂಟ್ ಹೋರಾಟ ನಡೀತಾ ಇರೋದು ಬಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದೇಶದಾದ್ಯಂತ ಏನಾಗ್ತಾ ಇದೆ, ನೀಟ್ ಎಕ್ಸಾಮಿನೇಷನ್ ಸ್ಕ್ಯಾಮ್ಸ್, ಪೇಪರ್ ಲೀಕ್ಸ್ ಇದೇನು ಮೊದಲಲ್ಲಿ ಆಗಿರೋದು. ಕಂಟಿನ್ಯೂಸ್ಲಿ ಎವ್ರಿ ಇಯರ್ ಕೂಡ ಈ ಪೇಪರ್ ಲೀಕ್ಸ್ ಆಗೋದು, ಕರಪ್ಷನ್ ಆಗೋದು, ಸ್ಕ್ಯಾಮ್ ಆಗೋದು ಇದು ಕಾಮನ್ ಆಗಿಬಿಟ್ಟಿದೆ. ಸೊ ನಮ್ಮ ಬೇಡಿಕೆ ಏನಂತಂದರೆ, ಯೂತ್ಸ್ ಬೇಡಿಕೆ, ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳು ಕನಸುಗಳನ್ನ ಇಟ್ಕೊಂಡು ಎಕ್ಸಾಮ್ಗಳನ್ನ ಬರ್ಕೊಂಡು ಯಾಕೆ ಇಷ್ಟೊಂದು ಕಷ್ಟಪಟ್ಟು ಓದಿ ಯಾಕೆ ಎಕ್ಸಾಮ್ ಬರೀತಾರೆ? ಅವ್ರದ್ದೇನೋ ಡ್ರೀಮ್ಸ್ ಇರುತ್ತೆ, ಪೇರೆಂಟ್ಸ್ದೇನೋ ಡ್ರೀಮ್ಸ್ ಇರುತ್ತೆ, ಅದೆಲ್ಲ ಫುಲ್ಫಿಲ್ ಆಗಬೇಕು ಅಂತ. ಸೊ ನಾವು ಯಾಕೆ BJPನ ಆಯ್ಕೆ ಮಾಡಿ ಕಳಿಸಿದ್ದೀವಿ? ಹಿಂದಿನ ಸರ್ಕಾರಗಳು ಇದೇ ಥರ ಸ್ಕ್ಯಾಮ್ಗಳನ್ನು ಮಾಡಿಕೊಂಡು ಎಷ್ಟೊಂದು ಪೇಪರ್ ಲೀಕ್ಸನ್ನು ಮಾಡ್ತಾ ಇದ್ವಿ. ಅದಕ್ಕೆ ಬೇರೆ ಸರ್ಕಾರಗಳನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀವಿ. ಬಂದಿರೋ ಸರ್ಕಾರಗಳು ಅದನ್ನು ಸರಿ ಮಾಡದೆ ಮತ್ತು ಅದೇ ರೀತಿ ಸ್ಕ್ಯಾಮ್ಗಳನ್ನ ಮಾಡಿಕೊಂಡು ಪೇಪರ್ ಲೀಕ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಯಾರನ್ನ ಕೇಳಬೇಕು? ಫಾರ್ ದಿಸ್ ಪ್ರೊಟೆಸ್ಟ್ ಒಂದು ಲೀಡರ್ಶಿಪ್ ಬೇಕಾಗಿತ್ತು, ಒಂದು ವಾಯ್ಸ್ ಬೇಕಾಗಿತ್ತು. ಸೊ ಸದ್ಯಕ್ಕೆ ಆ ವಾಯ್ಸ್ ಸಿಕ್ಕಿದೆ. ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ಟಾರ್ಟ್ ಆಗಿದೆ. ಗೋಯಿಂಗ್ ಫಾರ್ವರ್ಡ್ ಇಫ್ ಇನ್ ಕೇಸ್ ಇವರೇನಾದರೂ ರೆಸಿಗ್ನೇಷನ್ ಕೊಡಲಿಲ್ಲ ಅಂತಂದರೆ, ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಅದ್ರಲ್ಲಿ ಅರ್ಥ ಮಾಡ್ಕೊಬೇಕು ನಾವು ಈ ಕರಪ್ಷನಲ್ಲಿ ಇನ್ಯಾರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ ಅಂತ. ಸೊ ಮೋದಿ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾಕೆ ಅವ್ರು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಹೊರಗಡೆ ಬಂದು ಅಂತ ನಾವು ಕ್ವಶನ್ ಕೇಳಬೇಕಾಗುತ್ತೆ. ದಟ್ಸ್ ವಾಟ್ ಒಂದು ವಾಯ್ಸ್ ಬೇಕಾಗಿತ್ತು, ಒಂದು ಸ್ಟೇಜ್ ಬೇಕಾಗಿತ್ತು. ಸಣ್ಣದಾಗಿ ಸ್ಟಾರ್ಟ್ ಆಗಿದೆ. ಸೊ ಫ್ಯೂಚರ್ ಜೆನ್ಸಿ ಅಂತ ಏನು ಕರಿತೀರಾ, ಅಥವಾ ಫ್ಯೂಚರ್ ಹುಡುಗರುಗಳು ಏನಿದ್ದಾರೆ ಅವ್ರಿಗೆ ಅರ್ಥ ಆಗ್ತಾ ಇದೆ ನಿಧಾನಕ್ಕೆ. ಸೊ ಏನಿದು, ಯಾಕೆ ಆಗ್ತಾ ಇದೆ, ಯಾಕೆ ಯಾರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಗೋಯಿಂಗ್ ಫಾರ್ವರ್ಡ್ ಇವತ್ತು 10 ಜನಕ್ಕೆ ಆ ಮೈಂಡಿಗೆ ಅದು ಬಂದಾದರೆ ನಾಳೆ 100 ಜನಕ್ಕೆ ಬರುತ್ತೆ. ನಾಡಿದ್ದು ಸ್ಟೂಡೆಂಟ್ಸ್ಗಳು ಎಲ್ಲ ಲೈಕ್ ಥೌಸಂಡ್ಸ್ ಲ್ಯಾಕ್ ಸ್ಟೂಡೆಂಟ್ಸ್ಗಳಿಗೂ ಇದು ಅರ್ಥ ಆಗುತ್ತೆ, ಏನಾಗ್ತಾ ಇದೆ, ಯಾಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತ. ನೆಕ್ಸ್ಟ್ ವೋಟಿಂಗ್ ಸಿಸ್ಟಮ್, ಎಲೆಕ್ಷನ್ಸ್ ಬಂದಾಗ ದೇ ವಿಲ್ ಡೆಫಿನೆಟ್ಲಿ ಚೂಸ್ ಆ್ಯಂಡ್ ವೋಟ್ ಅಗೇನ್ಸ್ಟ್ BJP. ವೋಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಬಹುದು ಅಂತಂದ್ರಲ್ಲ, ಈಗ ವೋಟಿಂಗ್ ಸಿಸ್ಟಮ್ ಮೇಲೂ ಜನ ನಂಬಿಕೆ ಕಳ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಕಡೆ ವೆಸ್ಟ್ ಬೆಂಗಾಲ್ ಅಲ್ಲಿ 4000 EVM ಇದ್ದಲ್ಲಿ ಬೆಂಕಿ ಬಿದ್ದು ಎಲ್ಲನೂ ಸುಟ್ಟೋಯ್ತು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ನೆಕ್ಸ್ಟ್ ಅಪೀಲ್ ಹೋದಾಗ ಅದು ರಿವೀಲ್ ಆಗಬಹುದಾಗೋ ಚಾನ್ಸಸ್ ಇತ್ತು. ಅಂದ್ರೆ ಅಲ್ಲಿ ಏನಾದ್ರೂ ಸ್ಕ್ಯಾಮ್ಗಳು ಆಗಿದ್ದ ಇಲ್ವಾ ಅಂದ್ರೆ ಆ ಸ್ಕ್ಯಾಮ್ಗಳನ್ನೀಗ ನೋಡ್ಲಿಕ್ಕೂ ಅವಕಾಶ ಇಲ್ಲದೆ ಇದ್ದಂಗೆ ಅದಷ್ಟು ಸುಟ್ಟೋಯ್ತು. ಇದೆಲ್ಲ ನೋಡಿದಾಗ ನಾವು ವೋಟ್ ಹಾಕಿದ್ದು ನಿಜವಾಗ್ಲೂ ನಾವು ಹಾಕಿದ ಪಾರ್ಟಿಗೆ ಹೋಗ್ತದೆಯಾ ಇಲ್ವಾ ಅನ್ನೋ ನಂಬಿಕೆನೂ ಇಲ್ಲಲ್ಲ ಸರ್. ಇಟ್ಸ್ ಎವಿಡೆಂಟ್ ಅಲ್ಲ, ಇಟ್ಸ್ ಎವಿಡೆಂಟ್. ಅಂದರೆ ಯಾವಾಗ ನೀವು EVM ಬಗ್ಗೆ ಕೇಳಿದ್ರಿ, ಯಾವಾಗ ಈ ಕ್ವಶನ್ ರೈಸ್ ಆಗುತ್ತೆ, ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಸೋತ್ರು ವಿತ್ ಹ್ಯೂಜ್ ಮಾರ್ಜಿನ್, BJP ಗೆಲ್ತು ಅಂತ ಅಂದಾಗ ಅಫ್ಕೋರ್ಸ್ ಡೌಟ್ಸ್ಗಳು ತುಂಬ ಈಸಿಯಾಗಿ ಇಡೀ ದೇಶದಾದ್ಯಂತ ಬರುತ್ತೆ. ಸೊ ಆ ಕ್ವಶನ್ನ ಕೇಳಿದ್ದಾರೆ. ಆ ಕ್ವಶನ್ ಕೇಳಿದಾಗ ಯಾವಾಗ ತನಿಖೆಗೆ ಆರ್ಡರ್ ಮಾಡ್ತಾರೋ ಅಫ್ಕೋರ್ಸ್ EVM ಚೆಕ್ಸ್ ಆಗುತ್ತೆ. ಎಲ್ಲಿ ಚೆಕ್ ಆದಾಗ ನಾವು ಸಿಕ್ಕಾಕೊಳ್ತೀವೋ ಅನ್ನೋ ಭಯ ಇದ್ದಾಗೆ ತಾನೇ ಅದು ಸುಟ್ಟಾಗೋದು. ಸಡನ್ನಾಗಿ ಯಾವುದೇ ರಾಜ್ಯದಲ್ಲಿ ಆಗದೇ ಇರೋಂಥ EVM ಸುಟ್ಟೋಗಿರೋವಂಥ ಇನ್ಸಿಡೆಂಟ್ ಎಲ್ಲೂ ಇಲ್ಲ ಇದುವರೆಗೂ. ಸಡನ್ನಾಗಿ ವೆಸ್ಟ್ ಬೆಂಗಾಲಲ್ಲಿ ಯಾಕಾಯಿತು, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಸುಟ್ಟೋಯ್ತು, ಅದು ಕ್ವಶನ್ ಮಾರ್ಕ್ ಅಲ್ವಾ. ಸೊ ಅಫ್ಕೋರ್ಸ್ ಎಲ್ಲಿ ತನಿಖೆ ಆದರೆ ರಿಯಾಲಿಟಿ ಆಚೆ ಬರುತ್ತೆ, ಎಲ್ಲಿ ಸಿಕ್ಕಾಕೊಳ್ತೀವೋ ಅನ್ನೋ ಭಯಕ್ಕೆ ಇದು ಮಾಡಿದ್ದಾರೆ. ಸೊ ಇದರಿಂದ ಯಾರಿದ್ದಾರೆ ಅನ್ನೋದು ಕೂಡ ತನಿಖೆ ಆಗಿ ಗೊತ್ತಾಗಬೇಕಾಗುತ್ತೆ. ಬಿಕಾಸ್ ನಮಗೇನು ಗೊತ್ತಿರಲ್ಲ ಅಲ್ಲ, ಸೊ ಯಾರಿರ್ತಾರೆ ಅಂತ. ಯಾರಿಗೆ ಭಯ ಇದೆ, ಯಾರು ಇದರಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅನಿಸುತ್ತೆ ಅವರು ಅಫ್ಕೋರ್ಸ್ ಮಾಡ್ತಾರೆ. ತನಿಖೆ ಯಾರು ಅಗೇನ್ಸ್ಟ್ ಮಾಡ್ತಿದ್ದಾರೆ, BJP ಅಗೇನ್ಸ್ಟ್ ಮಾಡ್ತಿದ್ದಾರೆ. ಸೊ ಸುಟ್ಟೋಗಿರೋದಕ್ಕೆ ರೀಸನ್ ಅವರೇ ಆಗಿರ್ತಾರೆ. ಸೊ ಹಿಂದಿನ ಕಾಲ ಅಲ್ಲ ಇದು. ಸೊ ನಮ್ಗೆ ಅರ್ಥ ಆಗದಿರೋದು ಯಾರೋ ಒಬ್ಬ ಲೀಡರ್ ಬಂದು ಏನೋ ಸಮಜಾಯಿಷಿ ಕೊಟ್ಟ ತಕ್ಷಣ ನಾವೇನೋ ಅರ್ಥ ಮಾಡ್ಕೊಳ್ತೀವಿ ಅನ್ನೋದಕ್ಕಲ್ಲ. ಇವಾಗಿಂದು ಜನ್ರೇಷನ್ ನಾಲೆಡ್ಜ್ ಚೇಂಜ್ ಆಗಿದೆ, ಅವರು ನೋಡೋ ರೀತಿ ಬದಲಾಗಿದೆ. ಸೊ ಅಫ್ಕೋರ್ಸ್ ಯಾವುದೇ ಒಂದು ಇನ್ಸಿಡೆಂಟ್ಸ್ಗಳು ಯಾಕಾಗಿದೆ, ಯಾರು ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವತ್ತು ಎಲ್ರಿಗೂ ಬಂದಿದೆ. ಮತ್ತೊಂದಂತಂದ್ರೆ ಲಾಸ್ಟ್ ಒಂದು 10-12 ಇಯರ್ಸ್ ನಂತರ ಈ ನೈತಿಕತೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದಂತಾಗಿದೆ. ಅದಕ್ಕೂ ಮೊದಲು ಯಾವುದಾದ್ರೂ ಒಂದು ಸ್ಕ್ಯಾಮ್ ಆಯಿತು ಅಥವಾ ಯಾವುದಾದ್ರು ಒಂದು ಸ್ಕ್ಯಾಂಡಲ್ ಆಯಿತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು ಮುಲಾಜಿಲ್ದೇನೆ. ಆದರೆ 2014 ಇಂದ 2026 ತನಕ ಅಪ್ ಟು 86 ಪೇಪರ್ಸ್ ಲೀಕ್ ಆಗಿದೆ. ಇಲ್ಲಿ ತನಕ ಯಾವೊಬ್ಬ ಶಿಕ್ಷಣ ಮಂತ್ರಿನೂ ರಾಜೀನಾಮೆ ಕೊಡಲಿಲ್ಲ. ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಯಾವ ಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ ಅಥವಾ ರಕ್ಷಣಾ ಸಚಿವರಾಗಲಿ ಒಬ್ಬರು ಸಹ ರಾಜೀನಾಮೆ ಕೊಟ್ಟಿಲ್ಲ. ಈ ನೈತಿಕತೆ ಅನ್ನೋ ಪದಕ್ಕೆ ಅರ್ಥ ಉಳಿದಿದೆ ಅಂತ ಅನ್ಸುತ್ತೆ ಸರ್? ನೈತಿಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ರೈಟ್ ಈಸ್ ರೈಟ್, ರಾಂಗ್ ಈಸ್ ರಾಂಗ್ ಅನ್ನೋದು ಮರ್ತೋಗ್ಬಿಡ್ಬೇಕು ನಾವು. ಯಾರು ಏನೇ ಮಾಡಿದ್ರು, BJP ಏನೇ ಮಾಡಿದ್ರು ಇದು ಕರೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗೇ ಇರುತ್ತೆ. ಅದು ಅಕಸ್ಮಾತ್ ಬೇರೆ ಪಕ್ಷದವ್ರು ಏನಾದ್ರು ಮಾಡಿದ್ರೆ ಅದು ತಪ್ಪಾಗಿರುತ್ತೆ ಯಾವಾಗಲೂ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.